ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವ ಒಂದು ವಾಕ್ಯದ ಪ್ರಶ್ನೋತ್ತರಗಳು, 6ನೇ ತರಗತಿ ಸಮಾಜ ವಿಜ್ಞಾನ, ರಜಪೂತರು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ರಜಪೂತರು ತಮ್ಮನ್ನು ಯಾವ ವಂಶದವರೆಂದು ಗುರುತಿಸಿಕೊಳ್ಳುತ್ತಾರೆ? ಉತ್ತರ: ಸೂರ್ಯವಂಶ ಮತ್ತು ಚಂದ್ರವಂಶ. ಮುಂದಿನ ಪ್ರಶ್ನೆ: ರಜಪೂತರು ಯಾವುದನ್ನು ತಮ್ಮ ಧರ್ಮವೆಂದು ಭಾವಿಸಿದ್ದರು? ಉತ್ತರ: ರಜಪೂತರು ಗೋವುಗಳು, ಅನಾಥರು, ದುರ್ಬಲರು ಮತ್ತು ಸ್ತ್ರೀಯರ ರಕ್ಷಣೆ ಮಾಡುವುದು ಧರ್ಮವೆಂದು ಭಾವಿಸಿದ್ದರು. ಮುಂದಿನ ಪ್ರಶ್ನೆ: ರಜಪೂತ ಸ್ತ್ರೀಯರು ತಮ್ಮ ಪತಿಯನ್ನು ಯುದ್ಧದಲ್ಲಿ ಕಳೆದುಕೊಂಡಾಗ ಅವಮಾನಿತರಾಗಿ ಬಾಳುವುದಕ್ಕಿಂತ ಮರಣವೇ ಲೇಸೆಂದು ಭಾವಿಸಿ ಸಾಮೂಹಿಕ ಆತ್ಮಾರ್ಪಣೆ ಮಾಡಿಕೊಳ್ಳುತ್ತಿದ್ದ ರೂಢಿ ಡ್ಯಾಶ್. ಉತ್ತರ: ಜೋಹರ್. ಮುಂದಿನ ಪ್ರಶ್ನೆ: ರಜಪೂತರ 3 ಪ್ರಸಿದ್ಧ ವಾಸ್ತುಶಿಲ್ಪಗಳನ್ನು ಹೆಸರಿಸಿ. ಉತ್ತರ: ರಜಪೂತರ 3 ಪ್ರಸಿದ್ಧ ವಾಸ್ತುಶಿಲ್ಪಗಳು: ಖಜುರಾಹೋದ ವಿಶ್ವವಿಖ್ಯಾತ ಖಂಡೋರಾಯ ಮಹಾದೇವ ಮಂದಿರ, ಅಬು ಪರ್ವತದ ಮೇಲಿನ ದಿಲ್ವಾರಾದ ಅಮೃತ ಶಿಲಾಮಂದಿರ, ಒಡಿಶಾದ ಕೋನಾರ್ಕ್ನ ಅಪೂರ್ವ ಸೂರ್ಯ ದೇವಸ್ಥಾನ. ಮುಂದಿನ ಪ್ರಶ್ನೆ: ಭುವನೇಶ್ವರದ ಲಿಂಗರಾಜ ದೇವಾಲಯದ ಶಿಖರ ಎಷ್ಟು ಅಡಿ ಎತ್ತರವಿದೆ? ಉತ್ತರ: 180 ಅಡಿ. ಮುಂದಿನ ಪ್ರಶ್ನೆ: ಭಾರತದ ಕೋಟೆಗಳ ಕೊರಳಹಾರದ ಮುತ್ತು ಎಂದು ಯಾವ ಕೋಟೆಯನ್ನು ಕರೆದಿದ್ದಾರೆ? ಉತ್ತರ: ಗ್ವಾಲಿಯರ್ ಕೋಟೆ. ಮುಂದಿನ ಪ್ರಶ್ನೆ: ಜೈನ ಮತದ ಪ್ರಥಮ ತೀರ್ಥಂಕರ ಯಾರು? ಉತ್ತರ: ವೃಷಭನಾಥ. ಮುಂದಿನ ಪ್ರಶ್ನೆ: ಗುಲಾಬಿ ನಗರ ಯಾವುದು? ಉತ್ತರ: ಜೈಪುರ. ಮುಂದಿನ ಪ್ರಶ್ನೆ: ಜೈಪುರಕ್ಕೆ ಗುಲಾಬಿ ನಗರ ಎಂದು ಹೆಸರು ಬರಲು ಕಾರಣವೇನು? ಉತ್ತರ: ಕಟ್ಟಡಗಳ ಬಣ್ಣ ಗುಲಾಬಿ ಇರುವುದರಿಂದ. ಮುಂದಿನ ಪ್ರಶ್ನೆ: 5 ಅಂತಸ್ತುಗಳುಳ್ಳ ಹವಾ ಮಹಲ್ ಎಲ್ಲಿದೆ? ಉತ್ತರ: ಜೈಪುರ, ರಾಜಸ್ಥಾನ. ಮುಂದಿನ ಪ್ರಶ್ನೆ: ಚಿಕಿನಿ ವರ್ಣಚಿತ್ರಗಳನ್ನು ಪ್ರೋತ್ಸಾಹಿಸಿದವರು ಯಾರು? ಉತ್ತರ: ರಜಪೂತರು. ಮುಂದಿನ ಪ್ರಶ್ನೆ: ಚಿಕಿನಿ ಚಿತ್ರವೆಂದರೇನು? ಉತ್ತರ: ನಾಜೂಕಾಗಿ ಚಿತ್ರಿಸಿದ ಕಿರುಚಿತ್ರ. ಮುಂದಿನ ಪ್ರಶ್ನೆ: ಪೃಥ್ವಿರಾಜ ರಾಸೊ ಕೃತಿಯನ್ನು ಬರೆದವರು ಯಾರು? ಉತ್ತರ: ಚಾಂದ್ ಬರ್ದಾಯಿ. ಮುಂದಿನ ಪ್ರಶ್ನೆ: ಜಯದೇವನು ಬರೆದ ಕೃತಿ ಯಾವುದು? ಉತ್ತರ: ಗೀತ ಗೋವಿಂದ. ಮುಂದಿನ ಪ್ರಶ್ನೆ: ಭಾರತದ ಇತಿಹಾಸದಲ್ಲಿ ಪ್ರಮುಖ ಪಾತ್ರವಹಿಸಿದ್ದ ರಜಪೂತ ಮನೆತನಗಳು ಯಾವುವು? ಉತ್ತರ: ಗುರ್ಜರ ಪ್ರತಿಹಾರರು, ಪಾಲರು, ಚೌಹಾಣರು, ಗುಹಿಲರು. ಮುಂದಿನ ಪ್ರಶ್ನೆ: ಗುರ್ಜರ ಪ್ರತಿಹಾರರ ಪ್ರಸಿದ್ಧ ರಾಜ ಯಾರು? ಉತ್ತರ: ನಾಗಭಟ. ಮುಂದಿನ ಪ್ರಶ್ನೆ: ಗುರ್ಜರ ಪ್ರತಿಹಾರರ ರಾಜನಾದ ಭೋಜನ ಆಸ್ಥಾನಕ್ಕೆ ಭೇಟಿ ನೀಡಿದ ಅರಬ್ ಪ್ರವಾಸಿ ಯಾರು? ಉತ್ತರ: ಸುಲೇಮಾನ್. ಮುಂದಿನ ಪ್ರಶ್ನೆ: ಪಾಲ ವಂಶದ ಶ್ರೇಷ್ಠ ದೊರೆ ಯಾರು? ಉತ್ತರ:
ಧರ್ಮಪಾಲ. ಮುಂದಿನ ಪ್ರಶ್ನೆ, ಪಾಲರ ಆಡಳಿತವನ್ನು ಕೊನೆಗೊಳಿಸಿದವರು ಯಾರು? ಉತ್ತರ ವಿಜಯಸೇನ. ಮುಂದಿನ ಪ್ರಶ್ನೆ, ಚೌಹಾಣರ ಪ್ರಸಿದ್ಧ ದೊರೆ ಯಾರು? ಉತ್ತರ ಪೃಥ್ವಿರಾಜ ಚೌಹಾಣ. ಮುಂದಿನ ಪ್ರಶ್ನೆ, ಚೌಹಾಣರ ರಾಜಧಾನಿ ಯಾವುದು? ಉತ್ತರ ದೆಹಲಿ. ಮುಂದಿನ ಪ್ರಶ್ನೆ, ಪೃಥ್ವಿರಾಜನನ್ನು ಕೊಲ್ಲಿಸಿದವರು ಯಾರು? ಉತ್ತರ ಪೃಥ್ವಿರಾಜನನ್ನು ಕೊಲ್ಲಿಸಿದವರು ಮಹಮ್ಮದ್ ಘೋರಿ. ಮುಂದಿನ ಪ್ರಶ್ನೆ, ಬಪ್ಪರಾವಲ್ ಎಂದರೆ ಯಾರು? ಉತ್ತರ ಬಪ್ಪರಾವಲ್ ಎಂದರೆ ಗುಹಿಲರ ಕೊಮ್ಮಾಣ. ಮುಂದಿನ ಪ್ರಶ್ನೆ, 100 ಕದನಗಳ ವೀರ ಯಾರು? ಉತ್ತರ 100 ಕದನಗಳ ವೀರ ರಾಣ ಸಂಗ ಅಥವಾ ರಾಣ ಸಂಗ್ರಾಮ ಸಿಂಹ. ಮುಂದಿನ ಪ್ರಶ್ನೆ, ರಜಪೂತರ ಕಾಲದಲ್ಲಿ ರಫ್ತಾಗುತ್ತಿದ್ದ ವಸ್ತುಗಳಾವುವು? ಉತ್ತರ ರಜಪೂತರ ಕಾಲದಲ್ಲಿ ರಫ್ತಾಗುತ್ತಿದ್ದ ವಸ್ತುಗಳು ಸಂಬಾರ ಪದಾರ್ಥಗಳು, ಹತ್ತಿ ಮತ್ತು ರೇಷ್ಮೆ ವಸ್ತುಗಳು, ಸುಗಂಧ ದ್ರವ್ಯಗಳು ಮತ್ತು ವಜ್ರಗಳು. ಮುಂದಿನ ಪ್ರಶ್ನೆ, ರಜಪೂತರ ಕಾಲದಲ್ಲಿ ಆಮದಾಗುತ್ತಿದ್ದ ವಸ್ತು ಯಾವುದು? ಉತ್ತರ ರಜಪೂತರ ಕಾಲದಲ್ಲಿ ಆಮದಾಗುತ್ತಿದ್ದ ವಸ್ತು ಕುದುರೆ. ಮುಂದಿನ ಪ್ರಶ್ನೆ, ರಜಪೂತರ ಗಣ್ಯ ಯಾತ್ರಾ ಸ್ಥಳ ಯಾವುದು? ಉತ್ತರ ರಜಪೂತರ ಗಣ್ಯ ವಾಸಸ್ಥಳ ಬ್ರಹ್ಮನ ಆವಾಸವೆನಿಸಿದ ಪುಷ್ಕರ್. ಮುಂದಿನ ಪ್ರಶ್ನೆ, ಒಂಟೆ ಜಾತ್ರೆಯು ಎಲ್ಲಿ ನಡೆಯುತ್ತದೆ? ಉತ್ತರ ಒಂಟೆ ಜಾತ್ರೆಯು ಪುಷ್ಕರ್ನಲ್ಲಿ ನಡೆಯುತ್ತದೆ. ಮುಂದಿನ ಪ್ರಶ್ನೆ, ಅಹೋಮ್ ಸಾಮ್ರಾಜ್ಯವು ಯಾವ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿತು? ಉತ್ತರ ಅಹೋಮ್ ಸಾಮ್ರಾಜ್ಯವು ಅಸ್ಸಾಂ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿತು. ಮುಂದಿನ ಪ್ರಶ್ನೆ, ಅಹೋಮ್ ರಾಜಮನೆತನದ ಸ್ಥಾಪಕರು ಯಾರು? ಉತ್ತರ ಅಹೋಮ್ ರಾಜಮನೆತನದ ಸ್ಥಾಪಕರು ಶಾನ್ ರಾಜಕುಮಾರ ಸುಕಪಾ. ಮುಂದಿನ ಪ್ರಶ್ನೆ, ಅಹೋಮ್ ರಾಜನನ್ನು ಹಾಗೂ ಪ್ರಜೆಗಳನ್ನು ಏನೆಂದು ಕರೆಯುತ್ತಿದ್ದರು? ಉತ್ತರ ಅಹೋಮ್ ರಾಜನನ್ನು ಅಸಾಂ ಹಾಗೂ ಪ್ರಜೆಗಳನ್ನು ಕವೋಫಾ ಎಂದು ಕರೆಯುತ್ತಿದ್ದರು. ಮುಂದಿನ ಪ್ರಶ್ನೆ, ಅಹೋಮ್ ರಲ್ಲಿ ಪ್ರಸಿದ್ಧರಾದವರು ಯಾರು? ಉತ್ತರ ಅಹೋಮ್ ರಲ್ಲಿ ಪ್ರಸಿದ್ಧರಾದವರು ಸುಕಾಪ, ಸುಹುಂಗ್ ಮುಂಗ್, ಸುಪಾತ್ಪಾ. ಮುಂದಿನ ಪ್ರಶ್ನೆ, ಅಹೋಮ್ ಸಾಮ್ರಾಜ್ಯದ ಪ್ರಸಿದ್ಧ ಸೇನಾಪತಿ ಯಾರು? ಉತ್ತರ ಅಹೋಮ್ ಸಾಮ್ರಾಜ್ಯದ ಪ್ರಸಿದ್ಧ ಸೇನಾಪತಿ ಲಸಿತ್ ಬೋಪುರ್ ಖಾನ್. ಮುಂದಿನ ಪ್ರಶ್ನೆ, ಅಹೋಮ್ ರಾಣಿಯರನ್ನು ಏನೆಂದು ಕರೆಯುತ್ತಿದ್ದರು? ಉತ್ತರ ಅಹೋಮ್ ರಾಣಿಯರನ್ನು ಬೋರ್ ಕುವರಿ ಎಂದು ಕರೆಯುತ್ತಿದ್ದರು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ದೆಹಲಿಯ ಸುಲ್ತಾನರು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.